Hi, hello, namaste. Welcome back to my YouTube channel. Hi, hello, namaste. Welcome back to my YouTube channel. So ತುಂಬಾ ದಿನ ಆಗಿತ್ತಲ್ಲ ಆಕ್ಚುಲಿ ನಾನು ಈ ರೀತಿ ಡೈರೆಕ್ಟ್ ಆಗಿ ವ್ಲಾಗ್ ಅಲ್ಲಿ ಬಂದು ಮಾತಾಡಿ. ಎಸ್ ಐ ಆಮ್ ಸಾರಿ ಅಬೌಟ್ ಇಟ್. ಯಾಕಂದ್ರೆ ನಾನು ಮೋಸ್ಟ್ ಆಫ್ ದ ಟೈಮ್ ಬಿಹೈಂಡ್ ದ ಕ್ಯಾಮ್ರಾ ಇರ್ತೀನಿ, ನಾನು ಏನೋ ಕ್ಯಾಪ್ಚರ್ ಮಾಡ್ತಾ ಇರ್ತೀನಿ. ಸೊ I think most of the videos I try to give voice over, and sometimes public I'm still not comfortable like speaking in public because ನಿಮಗೂ ಗೊತ್ತಿರೋ ಹಾಗೆ ತುಂಬ ಕಮ್ಮಿ ಸಮಯ ಆಯಿತು ನಾನು ಈ ಒಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ. ಬಟ್ ಎಲ್ಲಿ ಕಂಫರ್ಟಬಲ್ ಅಲ್ಲಿ ಮಾತಾಡ್ತೀನಿ, ಅದರ್ವೈಸ್ ಐ ಟ್ರೈ ಆ್ಯಂಡ್ ಪ್ರೊವೈಡ್ ವಾಯ್ಸ್ ಓವರ್ಸ್. So there was some inconsistency in uploading vlogs. I understand yakandre because I have to balance everything alla. I have my personal life, professional life, and this is passion. So ಎಷ್ಟಾಗುತ್ತೋ ಎಲ್ಲಾಗುತ್ತೋ ಯಾವಾಗಾಗುತ್ತೋ ಖಂಡಿತವಾಗ್ಲೂ ಅದು ಶಾರ್ಟ್ಸ್ ಆದರೂ ಆಗಿರ್ಬೋದು ಅಥವಾ ವ್ಲಾಗ್ ಆದರೂ ಆಗಿರ್ಬೋದು, ಯಾವುದೋ ಒಂದು ರೀತಿ ನಾನು ನಿಮ್ಮನ್ನ ಕನೆಕ್ಟ್ ಮಾಡೋಕ್ಕೆ ಖಂಡಿತ ಇಷ್ಟಪಡ್ತೀನಿ. ನನ್ನ ಕೈಲಿ ಆದಷ್ಟು ಪ್ರಯತ್ನ ನಾನು ಮಾಡ್ತೀನಿ ಬಿಕಾಸ್ ಇದು ಒಂದು ನನಗೆ ತುಂಬ ಇಷ್ಟ ಆಗಿ, ಆ್ಯಂಡ್ ನನಗೆ ಗೊತ್ತಿರೋರು ತುಂಬ ಜನ ನನ್ನನ್ನು ಎನ್ಕರೇಜ್ ಮಾಡಿದ್ದಾರೆ. ಅಟ್ಲೀಸ್ಟ್ ನಾನು ಅವ್ರಿಗೆ ನಾನು ಮೋಸ ಮಾಡಬಾರ್ದು, ಮಾಡೋಕ್ಕಾಗುತ್ತೆ ಮಾಡುವಂತೆ ಎಷ್ಟು ಜನ ನನಗೆ ಹೇಳಿದ್ಮೇಲೆ ನಾನು ಈ ಒಂದು ಲೈಕ್ ಪ್ಯಾಷನ್, ಐ ಥಿಂಕ್ ಐ ಡೋಂಟ್ ನೋ ಇಫ್ ಐ ಮೆನ್ಷನ್ ದಿಸ್. ಸೊ ಎಸ್ಪೆಷಲಿ ಮಾತಾಡೋದು ಇದೆಲ್ಲ ಅಂದರೆ ತುಂಬಾ ಇಷ್ಟ ಅಲ್ಲ, ಹಾಗಾಗಿ ಯಾಕೆ ಈ ಪ್ಲಾಟ್ಫಾರ್ಮ್ ಯೂಸ್ ಮಾಡಬಾರ್ದು ಅಂತ. ಅದೇ ರೀತಿ ನೀವು ನನ್ನ ಇಂಟ್ರೊಡಕ್ಷನ್ ವಿಡಿಯೋ ನೋಡಿದರೆ ಬಿಕಾಸ್ ಐ ಗಾಟ್ ಲಾಟ್ ಆಫ್ ಸಪೋರ್ಟ್ ಆ್ಯಂಡ್ ಮೋಟಿವೇಶನ್ ತುಂಬ ಎನ್ಕರೇಜ್ಮೆಂಟ್ ಬಂದಿರೋದ್ರಿಂದ ಸ್ಟಾರ್ಟ್ ಮಾಡಿದ್ದು. ಖಂಡಿತ ನಾನು ನನಗೆ ಆಗಲಿ ಅಥವಾ ನನ್ನನ್ನು ಯಾರು ಇದರಲ್ಲಿ ಎನ್ಕರೇಜ್ ಮಾಡಿದಾರೋ ಅವ್ರು ಯಾರಿಗೂ ಖಂಡಿತ ಮೋಸ ಆಗೋಕ್ಕೆ ಬಿಡಲ್ಲ. ನನ್ನ ಕೈಯಲ್ಲಿ ಆದಷ್ಟು ವ್ಲಾಗ್ಸ್ನ ನಾನು ಪೋಸ್ಟ್ ಮಾಡ್ತೀನಿ. ಅದರ್ವೈಸ್ ನಾನು ಇನ್ಕನ್ಸಿಸ್ಟೆಂಟ್ ಆಗಿ ಇದ್ರೂ ನನ್ನ ವ್ಲಾಗ್ಸ್ನ ಫಾಲೋ ಮಾಡಿ, ವ್ಯೂ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರೋ. ಸೊ ನಿಮಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಸೊ ಆಫ್ಟರ್ ಅ ಲಾಂಗ್ ಟೈಮ್ ಸೊ ಐ ಆಮ್ ಆನ್ ಕ್ಯಾಮ್ರಾ. ಡೆಫಿನೆಟ್ಲಿ ದೆರ್ ಈಸ್ ಅ ರೀಸನ್ ಫಾರ್ ಮೀ ಟು ಬಿ ಹಿಯರ್ ಆನ್ ಕ್ಯಾಮ್ರಾ. ಯಾಕೆ ಅಂತಂದರೆ ಐ ಡೋಂಟ್ ನೋ, ಆಲ್ ಆಫ್ ಎ ಸಡನ್ ನನಗೆ ಈ ಥಾಟ್ ಬಂತು ಈ ಒಂದು ವ್ಲಾಗ್ ಮಾಡೋಣ ಅಂತ ಅಂದ್ಬಿಟ್ಟು. ಏನು ಅಂತ ಅಂದರೆ ನನ್ನ ಲಕ್ಷ್ ಅಂದರೆ ನನ್ನ ಮಗ, ಅವನಿಗೆ 5 years ಆಗ್ತಾ ಇದೆ. ಇನ್ನೊಂದು 3 ದಿನದಲ್ಲಿ ಐ ಡೋಂಟ್ ನೋ ನಾನು ಈ ವ್ಲಾಗ್ನ ಯಾವಾಗ ಪೋಸ್ಟ್ ಮಾಡ್ತೀನಿ ಅಥವಾ ಪೋಸ್ಟ್ ಮಾಡ್ತೀನೋ ಇಲ್ವೋ ಅಂತಲೂ ನನಗೆ ಐಡಿಯಾ ಇಲ್ಲ. ಬಿಕಾಸ್ ರೆಕಾರ್ಡ್ ಮಾಡಬೇಕು ಅಂತ ಅನಿಸ್ತು, ಮಾಡಿದೆ. ಕೆಲವೊಂದು ನನ್ನ ಮೆಮರೀಸ್ನ ಶೇರ್ ಮಾಡಬೇಕು ಅಂತ ಅಂದ್ಕೊಂಡೆ. ಯಾಕಂದರೆ ಇದನ್ನು ನನಗೆ ಹತ್ರ ಇರೋರೆಲ್ಲ ನನ್ನ ಜೊತೆ ಇದ್ದಾರೆ, ನೋಡಿದ್ದಾರೆ. ಬಟ್ ಐ ಥಿಂಕ್ ಯೂಟ್ಯೂಬ್ ಈಸ್ ಆಲ್ಸೋ ಮೈ ಫ್ಯಾಮಿಲಿ ನಾವ್. ಸೊ ಈ ಒಂದು ವಿಷಯನ ನಾನು ಖಂಡಿತ ಯಾರ ಹತ್ರನೂ ಶೇರ್ ಮಾಡಿಲ್ಲ. ಸೊ ದಿಸ್ ಇಸ್ ಅ ರೈಟ್ ಟೈಮ್. ಆ್ಯಸ್ ಈಸ್ ಟರ್ನಿಂಗ್ 5 years, ಐ ಥಾಟ್ ಓಕೆ ಐ ಶೇರ್ ಮೈ ಜರ್ನಿ, ಎಸ್ಪೆಷಲಿ ಮೋಸ್ಟ್ ಆಫ್ ದ ಹ್ಯಾಪಿ ಮೂಮೆಂಟ್. ಐ ಥಿಂಕ್ ಲಕ್ಷ ಬಂದಮೇಲೆ ಇಟ್ಸ್ ಆಲ್ವೇಸ್ ಬೀನ್ ದ ಹ್ಯಾಪಿಯೆಸ್ಟ್ ಮೂಮೆಂಟ್ ಫಾರ್ ಮೀ, ಫಾರ್ ಮೈ ಎಂಟೈರ್ ಫ್ಯಾಮಿಲಿ. ಎಲ್ಲರಿಗೂ ಅಷ್ಟೇ. ಅವನು ಬಂದ ಮೇಲೆ ನಮ್ಮ ಜೀವನದಲ್ಲಿ ತುಂಬ 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 ಖುಷಿ ಅನುಭವಿಸಿದ್ದೀವಿ ನಾವು ಎಲ್ಲರೂ. ನಮ್ಮ ಲೈಫಲ್ಲಿ ಅಷ್ಟು ಖುಷಿ, ಸಂತೋಷ, ನೆಮ್ಮದಿನ ನಮ್ಮ ಲಕ್ಷ್ಯ ಇದು ಮಾಡಿದ್ದೀನಿ. ಆಫ್ಕೋರ್ಸ್ ಕೆಲವೊಂದು ಟೈಮಲ್ಲಿ ಕ್ರ್ಯಾಂಕಿ ಆದಾಗ ಆ ಒಂದು ಮಕ್ಕಳು, ಕೆಲವೊಂದು ಟೈಮಲ್ಲಿ ನಮಗೂ ಕೋಪ ಬಂದಿದ್ದಾಗಿದೆ, ಬೇಜಾರು ಇರೋದು ಇದೆ. ಬಟ್ ಅದು ತುಂಬಾ ಕಮ್ಮಿ. ಬಟ್ ಅವ್ನು ತಂದ್ಕೊಟ್ಟಿರೋ ಖುಷಿ ಮುಂದೆ ಇದೆಲ್ಲನೂ ಯಾವುದೂ ಲೆಕ್ಕಕ್ಕೆ ಇಲ್ಲ 100%. ಸೊ ಐ ಥಿಂಕ್ ಈ ಒಂದು ವ್ಲಾಗ್ನ ನೋಡ್ತಿರೋ ಅಂತಹ ಎಲ್ಲ ಪೇರೆಂಟ್ಸ್ ಅಥವಾ ಎಸ್ಪೆಷಲಿ ಮದರ್ಸ್, ರೈಟ್, ನೀವೆಲ್ಲ ರಿಲೇಟ್ ಮಾಡ್ಕೊತೀರಾ. ಈಗ ನಂದು ಒಂದು ಚಾನಲ್ ಇರೋದ್ರಿಂದ ನಾನು ಈ ಒಂದು ಜರ್ನಿನ ಯಾಕೆ ಶೇರ್ ಮಾಡಬಾರ್ದು ಅನಿಸ್ತು. ಎಸ್ಪೆಷಲಿ ಈ ಒಂದು ಥಾಟ್ ಬರೋದಕ್ಕೆ ಲಕ್ಷ ಮನೇಲಿಲ್ಲ, ಅದು ಒಂದು ರೀಸನ್. ಈ ಒಂದು ಥಾಟ್ ಬಂದಿದ್ದು ನನಗೆ, ಓಕೆ ನಾನು ಯಾಕೆ ಶೇರ್ ಮಾಡಬಾರ್ದು. ಬಿಕಾಸ್ ಅವನ ಜೊತೆಲಿದ್ರೆ ನಾನು ಇಷ್ಟೆಲ್ಲ ಮಾತಾಡ್ತೀನಿ, ಇಷ್ಟೆಲ್ಲ ಹೇಳ್ತೀನಿ ಅಂತ ನನಗೂ ಗೊತ್ತಿಲ್ಲ. ಇವಾಗ ನಾನು ನನಗೇನು ಅನ್ಸುತ್ತೋ, ನನ್ನ ಮನಸ್ಸಲ್ಲಿ ಏನು ಭಾವನೆಗಳಿದೆಯೋ ಅದನ್ನೆಲ್ಲ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ನಾನು ಈ ಒಂದು ವ್ಲಾಗ್ನ ಮಾಡ್ತಾಯಿದ್ದೀನಿ. ಅಫ್ಕೋರ್ಸ್ ಜಾಸ್ತಿ ಪಿಟಿಲಕ್ಕೂ ಇದೆ ನನಗೆ ಗೊತ್ತು. ಬಟ್ ಯಾ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಲಕ್ಷ ಆ್ಯಕ್ಚುಲಿ ನಮ್ಮ ಜೀವನದಲ್ಲಿ ಬಂದು ಇನ್ನೊಂದು 2 ದಿನಗಳಲ್ಲಿ like 5 years ಆಗುತ್ತೆ. ಬಟ್ ವೆನ್ ಡಿಡ್ ಐ ಗೆಟ್ ಟು ನೋ ದಟ್ ಐ ಆಮ್ ಪ್ರೆಗ್ನೆಂಟ್? ಸೊ ಇಟ್ ವಾಸ್ in 2019 ಆಗಸ್ಟಲ್ಲಿ ನನಗೆ ಕನ್ಸೀವ್ ಆಗಿದ್ದೀನಿ ಅಂತ ಗೊತ್ತು. ಆ್ಯಕ್ಚುಲಿ ಫನ್ನಿ ಮೂಮೆಂಟ್ ಆ್ಯಂಡ್ ಎಮೋಷ್ನಲ್ ಮೂಮೆಂಟ್ ಕೂಡ ನಾನು ಪ್ರೆಗ್ನೆಂಟ್ ಆದೆ ಅಂತ ಗೊತ್ತಾಗಿದ್ದು. ಬಿಕಾಸ್ ಏನಾಯಿತು ಅಂದರೆ ನಾವು ತುಂಬ ಟ್ರಾವೆಲ್ ಮಾಡಿದ್ವಿ, ಏನು ಕನ್ಸೀವ್ ಆಯಿತು ಅಂತ ನನಗೆ ಗೊತ್ತಾಯ್ತಲ್ಲ. ಸೊ ಅದಕ್ಕೆ
ಒಂದು ವಾರ ಮುಂಚೆಯಿಂದ ಐ ಥಿಂಕ್ 2-3 ಕಡೆ ಮೈಸೂರಿಗೆ ಹೋಗಿದ್ವಿ ನಾವು. ಆ್ಯಂಡ್ ನಾನು ಟೀಮ್ ಔಟಿಂಗ್ ಅಂತ ಚಿಕ್ಕಮಂಗ್ಳೂರಿಗೆ ಹೋಗಿದ್ದೆ, ಮೈಸೂರಿಗೆ ಹೋಗಿದ್ವಿ. ಬೈಕ್ ರೈಡ್ ಆ್ಯಕ್ಚುಲಿ ನಾನು ಶ್ರೀಕಾಂತ್ ತುಂಬ ಬಲವಂತ ಮಾಡೋದು, ಏನೋ ನನಗೆ ಗೊತ್ತಿಲ್ಲ, ಹೋಗೋಣ ಬೈಕ್ ರೈಡ್, ಲಾಂಗ್ ಡ್ರೈವ್ ಹೋಗೋಣ, ಮೈಸೂರಿಗೆ ಹೋಗೋಣ ಅಂತ ನಾನೇ ತುಂಬ ಹಠ ಮಾಡಿದ್ದು. ಅಲ್ಲಿಗೆ ಹೋಗಿದ್ದೆ ನಾನು. ಅದಾದಮೇಲೆ ಈ ಕನ್ಸ್ಯೂವ್ ಆಗಿದ್ದು ಲೈಕ್ ನನಗೆ ಗೊತ್ತಾಯ್ತಲ್ಲ ಡೇಟ್ ಅದು ಹಿಂದಿನ ದಿನ ಅಗೇನ್ ಮೈಸೂರಿಗೆ ಹೋಗಿದ್ವಿ. ಶ್ರೀಕಾಂತ್ ಫ್ರೆಂಡ್ ಮೋಹನ್ ಅಂತ ಅವ್ರದ್ದು ಎಂಗೇಜ್ಮೆಂಟ್ ಇತ್ತು ಮೈಸೂರಲ್ಲಿ. ಸೊ ಅಲ್ಲಿಗೆ ಹೋಗಿದ್ವಿ. ಸಾಮಾನ್ಯ ನಾನು ಕೇಳಲ್ಲ, ಅಂದರೆ ಎಲ್ಲಾದರೂ ಹೋದರೆ ನಂಗೆ ಹಶು ಬೇಕು ಅಂತ ಏನೂ ಇಲ್ಲ, ಆರಾಮಾಗಿರ್ತೀನಿ. ನನಗೆ ತಿನ್ನಲೇಬೇಕು ಅಂತ ಇಲ್ಲ, ಯಾವಾಗ ಸಿಗುತ್ತೋ ಅವಾಗ ತಿಂತೀನಿ. ಅದರ್ವೈಸ್ ಐ ಕ್ಯಾನ್ ಟಾಲ್ರೇಟ್ ಇರ್ಬೋದು. ನಾನು ಹಾಗೇನೆ ಪರ್ಟಿಕ್ಯುಲರಾಗಿ ಇವಾಗ ಫುಡ್ ಬೇಕು ತಿನ್ನೋಣ ಅಂತ, ದೋ ಐ ಎಮ್ ಅ ಫುಡ್ಡಿ, ನಂಗೆ ಬೇಕು ಅಂತೆಲ್ಲ ಕೇಳೋ ಅಭ್ಯಾಸ ಅಲ್ಲ. ಅದು ಎಸ್ಪೆಷಲಿ ಶ್ರೀಕಾಂತ್ ಮತ್ತು ಅವ್ನ ಫ್ರೆಂಡ್ಸ್, ಅಫ್ಕೋರ್ಸ್ ನನ್ನ ಫ್ರೆಂಡ್ಸ್ ಕೂಡ, ಅವ್ರ ಜೊತೆ ನಾನು ಟ್ರಾವೆಲ್ ಮಾಡ್ಬೇಕಾದ್ರೆ ಇಲ್ಲಿ ನಿನ್ಸು ಅಲ್ಲಿ ನಿನ್ಸು ನಾನು ತಿನ್ನಬೇಕು ಅನ್ನೋಳೆ ಅಲ್ಲ ನಾನು. ಬಟ್ ಮೈಸೂರಿಗೆ ಹೋಗಿದ್ದಿನ ಮಧು ಈ ವ್ಲಾಗ್ ನೋಡ್ತಿದ್ರೆ ಎಷ್ಟು ಸತಿ ಹಿಂಸೆ ಕೊಟ್ಟಿದ್ದೀನಿ ಅಂದರೆ, ಪ್ಲೀಸ್ ನಿನ್ಸು, ನಂಗೆ ಹಶ್ವಾಗ್ತಿದೆ, ನಿನ್ಸು, ಇನ್ನೂ ಮಂಡ್ಯನೂ ರೀಚ್ ಆಗಿಲ್ಲ, ಐ ಥಿಂಕ್ ಅದಕ್ಕೆ ಮುಂಚೆನೇ ನಿನ್ಸು, ನಂಗೆ ಹಶ್ವಾಗ್ತದೆ ಆಯಿತಾ, ಅಲ್ಲಿ ತಿಂದಿದ್ದೀನಿ. ಅದಾದಮೇಲೆ ಎಂಗೇಜ್ಮೆಂಟ್ಗೆ ಹೋಗಿದ ತಕ್ಷಣ ಮಹಾಲಕ್ಷ್ಮಿ ಸ್ವೀಟ್ಸ್ದು ಮೈಸೂರು ಪಾಕ್ ಕೊಡ್ತಾಯಿದ್ರು, ಅದನ್ನು 1-2 ಆಲ್ರೆಡಿ ತಿಂದ್ಬಿಟ್ಟಿದ್ದೀನಿ. ಅದಾದಮೇಲೆ ಊಟಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು, ಸರಿ ಫಸ್ಟ್ ಪಂಕ್ತಿ ಆಯ್ತು 2 ಪಂಕ್ತಿ ಇಲ್ಲ ಹೋಗೋಣ, ನಂಗೆ ಕೋಪನೇ ಬರ್ತದೆ ತಿನ್ನಬೇಕು ಅಂತ ಅಂದ್ಬಿಟ್ಟು ಅವಾಗ ತಿಂದಿದ್ದೀನಿ. ಅದಾದಮೇಲೆ ಬರಬೇಕಾದ್ರೂ ಅಷ್ಟೇ ಆನ್ ದ ವೇ ಮಧು ಅಂತೂ ಬೈತಿದ್ದ ನನಗೆ, ನಿನ್ಗೇನೇ ಎಷ್ಟು ಸತಿ ಹೇಳೋದು, ಎಷ್ಟು ಸತಿ ನಿನ್ಸು ಅಂತ. ಇಲ್ಲ ನಂಗೆ ಹಶ್ವಾಗ್ತಿದೆ, ಏನೋ ಒಂದು ಕಾಫಿನೋ ಏನೋ ಒಂದು ಅಟ್ಲೀಸ್ಟ್ ಒಂದು ಬನ್ನೋ ಏನೋ ಒಂದು ಕೊಡಿಸಿ ನಂಗೆ ಹಶ್ವಾಗ್ತಿದೆ ಅಂತ. ಆಮೇಲೆ ಶ್ರೀಕಾಂತ್ ಮನೆಗೆ ಬಂದು ಹೇಳ್ತಿದ್ದ, ನೀನು ಯೂಶ್ವಲಿ ನನ್ನ ಹತ್ರನೇ ಅಂದರೆ ಅಷ್ಟೊಂದು ಇದು ಮಾಡಲ್ಲ, ಇದೇನು ಇಷ್ಟೊಂದು ಸತಿ ಹಶ್ವಾಗ್ತಿದೆ ಅಂದರೆ ನಾನು ಅಂದರೆ ಏನೋ ಗೊತ್ತಿಲ್ಲ ಕಣೋ, ಸಿಕ್ಕಾಬಿಡ ಹಶ್ವಾಗ್ತಿದೆ ಅಂತ. ಅಲ್ಲಿಂದ ಬಂದವ್ರು ಕೂಡ ನಾವು ಮನೆಗೆ ಬಂದಿಲ್ಲ, ಮೈಸೂರಿಂದ ಬಂದವರು. ಶ್ರೀಕಾಂತ್ ಇನ್ನೊಬ್ಬರು ಫ್ರೆಂಡು ಮಂಜು ಅಂತ ಇದ್ದಾರೆ, ಅವ್ರ ಮನೆ ಗೃಹ ಪ್ರವೇಶ, ನೆಕ್ಸ್ಟ್ ದಿನ ಗೃಹ ಪ್ರವೇಶ ಆಯಿತು. ನಾನು ಆಲ್ರೆಡಿ ಆಫೀಸಿಗೆ ಲೀವ್ ತಗೊಂಡಿದ್ರಿಂದ ಲೈಕ್ ಇಲ್ಲ ಹೋಗ್ಬಿಟ್ಟು ಹಿಂದಿನ ದಿನನೇ ಹೋಗೋಣ, ಹಿಂದಿನ ದಿನ ಪೂಜೆ ಎಲ್ಲ ಮಾಡಿದಾರಲ್ಲ ಹೋಗೋಣ ಅಂತ ಅಲ್ಲಿ ಹೋಗಿ, ಅಲ್ಲಿ ಇನ್ಫ್ಯಾಕ್ಟ್ ಎಲ್ಲ ಏನೋ ಫ್ಲವರ್ ಡೆಕೋರೇಷನ್ಸ್ ಎಲ್ಲ ಮಾಡ್ತಿದ್ರು, ಅದನ್ನ ನಾನು ಸ್ವಲ್ಪ ಹೆಲ್ಪ್ ಮಾಡಿ ಮುಗಿಸ್ಕೊಂಡು ಮತ್ತೆ ಅಲ್ಲಿ ಎಷ್ಟು ದೂರದಿಂದ ಮೈಸೂರಿಂದ ಟ್ರಾವೆಲ್ ಮಾಡ್ಕೊಂಬಂದವರು ನಾವು ಏನು ಗೃಹ ಪ್ರವೇಶಕ್ಕೆ ಹೋಗಿ ಹಿಂದಿನ ದಿನ ಪೂಜೆ ನಡೀತಾ ಅಲ್ಲಿ ಮುಗಿಸ್ಕೊಂಡು ಅಲ್ಲಿಂದ ಮನೆಗೆ ಬಂದಿದ್ದು. ಮನೆಗೆ ಬರೋಷ್ಟಲ್ಲೂ ಒಂಥರ ಎನರ್ಜಿ ಎಲ್ಲ ಚೆನ್ನಾಗಿತ್ತು, ಬಟ್ ಸ್ಟಿಲ್ ಐ ವಾಸ್ ಸೂಪರ್ ಡೂಪರ್ ಹಂಗ್ರಿ. ತಿಂದೆ, ಓಕೆ, ಇದೆಲ್ಲ ತಿಂದುಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ಶ್ರೀಕಾಂತ್ ನನ್ನ ಆಫೀಸ್ ಹತ್ರ ಡ್ರಾಪ್ ಮಾಡಿ, ಆ್ಯಂಡ್ ನಮ್ಮ ಆಫೀಸಲ್ಲಿ ವೈಟ್ ಫೀಲ್ಡಲ್ಲಿತ್ತು, ಡ್ರಾಪ್ ಮಾಡಿ ಅವನು ಗೃಹ ಪ್ರವೇಶಕ್ಕೆ ನಾನು ಹೋಗ್ತೀನಿ ಆಫೀಸ್ಗೆ ಹಂಗೆ ಅಂತ ಅಂದ್ಬಿಟ್ಟು ನನ್ನ ಬಿಟ್ಬಿಟ್ಟು ಹೋದ. ನಾನು ಬಿಟ್ಟು ಹೋದವನೇ, ನಾನು ಇನ್ನೇನು ಆಫೀಸ್ ಎಂಟರ್ ಆಗ್ತಿದ್ದೀನಿ, ನಂಗೆ ಯಾಕೋ ಫುಲ್ ತಲೆಯೆಲ್ಲ ಸುದ್ದಂಗೆ ಆಗ್ತಿದೆ, ವಾಮಿಟ್ ಬರೋಂಗೆ ಆಗ್ತದೆ ಆಯಿತಾ. ಒಳಗಡೆ ಹೋಗಿದ್ದೀನಿ, ಆಗಲೇ ಇಲ್ಲ. ನಾನು ಲೀಡರ್ ಕಾಲ್ ಮಾಡಿಬಿಟ್ಟು ಈ ಥರ ನನಗೆ ಆಗ್ತಾನೆ ಇಲ್ಲ, ಸಿಕ್ಕಾಪಟ್ಟೆ ಸುಸ್ತಾಗ್ತಿದೆ, ಐ ಆಮ್ ಫೀಲಿಂಗ್ ವೆರಿ ಟೈರ್ಡ್, ವಾಮಿಟಿಂಗ್ ಸೆನ್ಸೇಷನ್ ಕೂಡ ಇದೆ ಅಂತ ಅಂದ್ಬಿಟ್ಟು ಒಳಗಡೆ ಹೋದವಳೆ ವಾಶ್ರೂಮ್ಗೆ ಹೋಗಿ ಐ ವಾಸ್ ಫೀಲಿಂಗ್ ಲೈಕ್ ವಾಮಿಟಿಂಗ್, ಬಟ್ ನನಗೇನು ವಾಮಿಟ್ ಆಗಿಲ್ಲ, ತಲೆ ಸುತ್ತಿತ್ತು. ಆ್ಯಂಡ್ ನಮಗಲ್ಲೇ ಹೆಲ್ತ್ ಏನು ಮೆಡಿಕಲ್ ರೂಮ್ ಇತ್ತು, ಅಲ್ಲಿ ಹೋಗಿ ರೆಸ್ಟ್ ತಗೋ ಅಂತಂದು ನಾನು ಹೋಗಿ ರೆಸ್ಟ್ ತೊಗೊಂಡು ದೆನ್ ಲೈಕ್ ಐ ಥಿಂಕ್ ಅರೌಂಡ್ ನಾನು ಬೇಗನೆ ಹೋಗಿ ರೀಚ್ ಆಗಿದೆ 7:30 9 o'clock 9:30 ಹಂಗೆ ಅಲ್ಲಿ ನರ್ಸು ಮತ್ತು ಡಾಕ್ಟರ್ ಇದ್ದರು. ಸೊ ಆಬ್ವಿಯಸ್ಲಿ ಆಫೀಸಲ್ಲಿ ಇರ್ತಾರಲ್ಲ, ಸೊ ಅಲ್ಲಿ ಜನರಲ್ ಬಂದಿದ್ರು. ಸೊ ಅಲ್ಲಿ ಇದ್ದಿದ್ದು ನರ್ಸು, ಇಲ್ಲ ಲೈಕ್ ವೈ ಡೋಂಟ್ ಯು ಗೆಟ್ ಚೆಕ್ಡ್, ಲುಕ್ಸ್ ಲೈಕ್ ಯು ಆರ್ ಪ್ರೆಗ್ನೆಂಟ್ ಅಂತ ಅಂದರು ಡೈರೆಕ್ಟಾಗಿ. ಹಿಂಗೇನೆ ನಾನು ಅಂದೆ. ನಾನು ದೆನ್ ಐ ಟೋಲ್ಡ್ ಹರ್, ಹಿಂದಿನ ದಿನ ಸಿಕ್ಕಾಪಟ್ಟೆ ತಿರ್ಕೊಂಡ್ಬಂದಿದ್ದೀನಿ, 1 ವೀಕಿಂದ ಒಂಥರ ಬ್ಯಾಕ್ ಟು ಬ್ಯಾಕ್ ಟ್ರಾವೆಲ್ ಮಾಡ್ತಿದ್ದೀನಿ, ಆ್ಯಂಡ್ ತುಂಬಾ ತಿಂದಿದ್ದೀನಿ ಹಿಂದಿನ ದಿನ. ಐ ಥಿಂಕ್ ಮೇ ಬಿ ಇಂಡೈಜೆಷನ್, ಫುಡ್ ಅಲರ್ಜಿ ಏನೋ ಆಗಿರಬೇಕು, ಅದಕ್ಕೋಸ್ಕರ ಐ ಆಮ್ ಫೀಲಿಂಗ್ ದಟ್ ವೇ ಅಂತ. ಇಲ್ಲ ನೀನು ಚೆಕ್ ಮಾಡು ಅಂತ. ಸೊ ಮೆಬಿನ್ಸ್ ಅಂತ, ಶಿ ಈಸ್ ಆಲ್ಸೋ ಕಾಂಟೆಂಟ್ ಕ್ರಿಯೇಟರ್, ಅವ್ರದ್ದು ಯೂಟ್ಯೂಬಲ್ಲಿ ಚಾನಲ್ ಇದೆ, ಮಲಯಾಳಮಲ್ಲಿ ಅವರು ವ್ಲಾಗ್ಸ್ ಮಾಡ್ತಾರೆ, ಆ್ಯಂಡ್ ಶಿ ಈಸ್ ಆಲ್ಸೋ ಆನ್ ಇನ್ಸ್ಟಾಗ್ರಾಮ್. ಸೊ ಮೆಬಿನ್ಸ್ ಆ್ಯಕ್ಚುಲಿ ಶಿ ಈಸ್ ದ ಒನ್ ಆ್ಯಕ್ಚುಲಿ ಹೂ ಟೋಲ್ಡ್ ಮೀ, ಇಲ್ಲ ಹೋಗಲೇಬೇಕು, ಬಾ ಚೆಕ್ ಮಾಡೋಣ ಅಂತ ಅಂದ್ಬಿಟ್ಟು. ಪಕ್ಕದಲ್ಲೇ ಇನ್ಆರ್ಬಿಟ್ ಮಾಲ್ ಇತ್ತು, ವಿ ವೇಟೆಡ್ ಫಾರ್ ದ ಫಾರ್ಮಸಿ ಟು ಓಪನ್, ದೆನ್ ವಿ ಗಾಟ್ ದ ಚೆಕಪ್ ಕಿಟ್. ಅದಾದಮೇಲೆ ಚೆಕ್ ಮಾಡಿದ್ವಿ ಕೂಡ, ಚೆಕ್ ಮಾಡು ಅಂತ ತುಂಬ ಬಲವಂತ ಮಾಡಿದ್ರು. ಸರಿ ಓಕೆ ಹೋಗೋಣ ಚೆಕ್ ಮಾಡಿದೆ. ದೆನ್ ಐ ಆಮ್ ಲೈಕ್ ಓ ಮೈ ಗಾಡ್, ಇಟ್ಸ್ ಟ್ರೂ ಅಂತ ಅಂದ್ಬಿಟ್ಟು. ಆಮೇಲೆ ಬಂದ್ಬಿಟ್ಟು ಸ್ಟಿಲ್ ಐ ಗಾಟ್ ಇಟ್ ಕನ್ಫರ್ಮ್. ಶಿ ಈಸ್ ಲೈಕ್ ವಾವ್ ಕಂಗ್ರಾಚ್, ಏನೂ ಇಲ್ಲ ಆ್ಯಕ್ಚುಲಿ ಕನ್ಫರ್ಮ್ ಇಲ್ಲ, ಬಂದ್ಬಿಟ್ಟು ಹಿಂಗೆ ಹೇಳಿದ ತಕ್ಷಣ ಅವರು ತೋರಿಸಿದ ತಕ್ಷಣ ಲೈಕ್ ಕಂಗ್ರ್ಯಾಚುಲೇಷನ್ಸ್ ಅಂತ.
ಹೌದಾ, ನಂಗೆ ಐ ಸ್ಟಾರ್ಟೆಡ್ ಕ್ರೈಯಿಂಗ್. ಅಯ್ಯೋ ಏನಪ್ಪ ಮಾಡೋದು ಅಂತ. ಅಫ್ಕೋರ್ಸ್ ಇಟ್ ಮೈಟ್ ಬಿ, ಐ ಡೋಂಟ್ ನೋ ವೈ ಐ ಕ್ರೈಡ್, ಮೇ ಬಿ ಡ್ಯೂ ಟು ದ ಹ್ಯಾಪಿನೆಸ್ ಆರ್ lot of emotions or yeah, something that unexpected that happened. So I like lot of emotions definitely ittu. Immediate agi ಏನು ಮಾಡೋದಂದ್ರೆ ದೆನ್ ಅಲ್ಲಿ ಡಾಕ್ಟರ್ ಕೂಡ ಇದ್ರು, ಅವರು ಕೂಡ ನಮ್ಮ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಿದ್ರು, ನನ್ನ ಲೀಡ್ಗೆ ಇನ್ಫಾರ್ಮ್ ಮಾಡಿದ್ರು. ಸೊ ಅದೆಲ್ಲ ಇದೆಲ್ಲ ಇಷ್ಟು ಇಲ್ಲಿ ಆಗ್ತಾ ಇದೆ. ಆ್ಯಂಡ್ ಐ ಡೋಂಟ್ ವಾಂಟ್ ಟು ಟೆಲ್ ಎವ್ರಿಬಡಿ ಇನ್ ಆಫೀಸ್, ಇಷ್ಟೇ ಜನಕ್ಕೆ ಗೊತ್ತಿದ್ದು. ಅದಾದಮೇಲೆ ಇಮಿಡಿಯೇಟಾಗಿ ಶ್ರೀಕಾಂತ್ ಕಾಲ್ ಮಾಡಿ ಹೇಳಿದೆ. ಅವ್ನು ಇದ್ದಿದ್ದು ಏನೋ ನನಗಿಂತ ಸಿಕ್ಕಾಬಿಡೆ ಸೂಪರ್ ಡೂಪರ್ ಇಮೋಷ್ನಲ್. ಅವನು ಕಾಲ್ ಮಾಡಿದ್ರೆ ಹಾಂ ಹೇಳು ಏನಂತ ಏನು ರಿಯಾಕ್ಟೇ ಮಾಡ್ತಿಲ್ಲ. ಇವು ಈ ಥರ ಆಗಿದೆ ಶ್ರೀ ಹಿಂಗೆ ಅಂತಂದರೆ ಏನೂ ರಿಯಾಕ್ಟೇ ಮಾಡ್ತಾ ಇಲ್ಲ. ನಾನು ಇವನು ಏನು ಮಾಡ್ತಿದ್ದಾನೆ ಅಂದರೆ ಯೂಶಲಿ ಮೂವೀಸಲ್ಲೋ ಎಲ್ಲೋ ನೋಡಿರ್ತೀವಲ್ಲ, ಆಬ್ವಿಯಸ್ಲಿ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅನ್ನೋದು ಎಷ್ಟು ಖುಷಿ ಆಗಿಬಿಡ್ತಾರೆ, ಏನೋ ಹೇಳ್ತಾರೆ, ಏನೂ ಇಲ್ಲ ಶ್ರೀಕಾಂತ್, ಏನೂ ಇಲ್ಲ. ಐ ಥಿಂಕ್ ಈ ವುಡ್ ಹ್ಯಾವ್ ಗಾನ್ ಬ್ಲ್ಯಾಂಕ್. ನಾನು ಹೇಳ್ತಾ ಇದ್ದೀನಿ ಆ್ಯಂಡ್ ಮೋಸ್ಟ್ಲಿ ಅವನು ಅಷ್ಟು ಎಕ್ಸ್ಪ್ರೆಸ್ ಕೂಡ ಮಾಡೋದಿಲ್ಲ. ಸೊ ಅವ್ನಿಗೇನು ನಾನು ಇವ್ನು ಏನೂ ಹೇಳ್ತಲ್ಲ, ಇದೇನಿದು ಅಂತ ಅಂದ್ಬಿಟ್ಟು ಆಮೇಲೆ ಓಕೆ ಹೌದಾ ಸರಿ ಆಯಿತು ಅಂದ. ಹಾಂ ಅಷ್ಟೇನಾ, ಆಯಿತು. ಐ ಥಿಂಕ್ ಅವ್ನು ಫುಲ್ ಬ್ಲ್ಯಾಂಕ್ ಆಗ್ಬಿಟ್ಟ ಅನ್ಸುತ್ತೆ. ಅವ್ನು ಇಟ್ಬಿಟ್ಟ. ನಾನು ಇವನೇನು ಹಿಂಗೆ ಮಾಡ್ತೀರಂತ ಆಯ್ತು ಅಮ್ಮಂಗೆ ಕಾಲ್ ಮಾಡಿದೆ. ಅಮ್ಮ ಸ್ಟಾರ್ಟೆಡ್ ಕ್ರೈಯಿಂಗ್. ನಾನು ಹೇಳಿದ ತಕ್ಷಣ, ಅವಾಗ ಅಮ್ಮನೂ ಕೂಡ ಕೆಲಸ ಮಾಡ್ತಿದ್ರು, ಕಾಲ್ ಮಾಡಿದ ತಕ್ಷಣ ಶಿ ಸ್ಟಾರ್ಟೆಡ್ ಕ್ರೈಯಿಂಗ್. ಅಳ್ತಾ ಇದಾರ, ಹೌದಾ ಅಳ್ತಾ ಇದಾರ. ನಾನು ಅಯ್ಯೋ ಖುಷಿ ಪಡ್ತಾರಲ್ಲ, ಇದ್ಯಾಕೆ ಸಿ ಇನಿಷಿಯಲಿ ನನಗೂ ಕೂಡ ಒಂದು ಸ್ವಲ್ಪ ಅಳು ಬಂತು, ಇಲ್ಲ ಅಂತಲ್ಲ, ಬಟ್ ಇವರೆಲ್ಲ ಯಾಕೆ ಹಿಂಗೆ ಆಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನಮ್ಮಮ್ಮ ಅಳ್ತಾ ಇದ್ದಾರೆ ಒಂದೇ ಸಮ. ಅದಾದಮೇಲೆ ಉಷಾ ಅಕ್ಕ ಅಂದರೆ ನಮ್ಮ ಅತ್ತಿಗೆಗೆ ಶ್ರೀಕಾಂತ್ ಅಕ್ಕಂಗೆ ಕಾಲ್ ಮಾಡಿದೆ. ಶಿ ವಾಸ್ ಲೈಕ್ ಸೂಪರ್ ಡೂಪರ್ ಹ್ಯಾಪಿ. ಅವರು ಹೇಳಿದ್ರು ಹೌದು ಇದು ಕನ್ಫರ್ಮ್ ಅಂತ, ಫೋಟೋಸ್ ಎಲ್ಲ ಕಳಿಸಿದ್ದೆ. ಶಿ ಸೈಡ್ ಯಾ ಅಂದರೆ ತುಂಬ ಖುಷಿ ಆಯಿತು ಅಂತ ಅಂದ್ಬಿಟ್ಟು ಅವರೇ ಸ್ವಲ್ಪ ಅಂದರೆ ಎಕ್ಸ್ಪ್ರೆಸ್ ಎಲ್ಲ ಮಾಡಿ ಫಸ್ಟು ಮಾತಾಡಿ ಖುಷಿಯಾಗಿ ಲೈಕ್ ನನ್ನ ಮೆಬಿನ್ಸ್ ಏನಿದ್ರು ನರ್ಸು ಅವ್ರು ಬಿಟ್ಟು ಇವರೇ ನೆಕ್ಸ್ಟ್ ಎಕ್ಸೈಟ್ಮೆಂಟಲ್ಲಿ ಹೇಳಿದ್ದು. ಆಫ್ಕೋರ್ಸ್ ನನ್ನ ಲೀಡ್ ನೇಹ ಅಂತ ಇದ್ರು, ಅವರು ಕೂಡ ತುಂಬ ಖುಷಿಯಾಗಿದ್ರು. ಅದರ್ವೈಸ್ ಅಮ್ಮ ಇವರೆಲ್ಲ ಅಂತಾರೆ. ಆಮೇಲೆ ಅತ್ತೆ ಮಾವನಿಗೆಲ್ಲ ಹೇಳಿದೆ. ಅವ್ರಿಗೆ ಅದೇ ಬಾ ಡಾಕ್ಟರ್ ಹತ್ರ ಇದು ಮಾಡೋಣ ಅಂತ ಎಲ್ಲ ಖುಷಿ. ಆಮೇಲೆ ಶ್ರೀಕಾಂತ್ ಮತ್ತೆ ಕಾಲ್ ಮಾಡ್ದ. ಒಂದು ಇದೆಲ್ಲ ಆಗ್ತಿತ್ತಿಲ್ಲಿ 10-15 ಮಿನಿಟ್ಸ್ ಕಾಲ್ ಮಾಡಿಬಿಟ್ಟು ಹೇಳ್ದ, ಏನೋ ನಾನು ಬರ್ತಾಯಿದ್ದೀನಿ ಇವಾಗಲೇ ಆಫೀಸ್ ಹತ್ರ, ನಿಮ್ಮ ಆಫೀಸ್ ಹತ್ರ ಪಿಕ್ ಮಾಡ್ತೀನಿ. ಆವಾಗ ಓ ಇದನ್ನ ಹೇಳಕ್ಕೆ 15 ನಿಮಿಷ ಯೋಚನೆ ಮಾಡ್ತಾ ಇದ್ನ ಇವನು ಅಂತ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ನಾನು ಯಾರಿಗೂ ಹೇಳಿಲ್ಲ, ಏನು ನನ್ನ ಅವಾಗಲೇ ಹೊರಡೋಣ ಅಂತ. ಅವರು ಹೇಳಿದ್ರು ಹೋಗೋ ಡಾಕ್ಟರ್ ಹತ್ರ ಚೌಕ್, ಯು ಜಸ್ಟ್ ಎಂಜಾಯ್ ದಿಸ್ ಮೂಮೆಂಟ್ ಅಂತ ನೇಹ ಹೇಳಿದ್ರು. ಥ್ಯಾಂಕ್ ಯು ನೇಹ ಇಫ್ ಯು ಆರ್ ವಾಚಿಂಗ್ ದಿಸ್ ವ್ಲಾಗ್. ಸೊ ಬಿಕಾಸ್ ಯು ಗೇವ್ ದಟ್ ಟೈಮ್ ಟು ಮೀ ಟು ಎಂಜಾಯ್ ವಿತ್ ಮೈ ಸೆಲ್ಫ್ ಆ್ಯಂಡ್ ವಿತ್ ಮೈ ಫ್ಯಾಮಿಲಿ. ಸೊ ನಾನು ಅಲ್ಲಿಂದ ಹೊರಟೆ. ಶ್ರೀಕಾಂತ್ ಬಂದ, ಆಫೀಸ್ಗೆ ಹೋದವನು ಲೈಕ್ ಹಿ ಕೇಮ್ ಬ್ಯಾಕ್. ಆಮೇಲೆ ನನ್ನ ಪಿಕ್ ಮಾಡ್ಕೊಂಡು ನಮ್ಮ ಮನೆಗೆ ಬಂದ್ವಿ. ದೆನ್ ಐ ಗಾಟ್ ಚೆಕ್ಡ್, ಎಲ್ಲ ಕನ್ಫರ್ಮ್ ಅಂತ ಆಯಿತು. ಅಫ್ಕೋರ್ಸ್ ಅವತ್ತೇ ಎಲ್ಲ ಸ್ವೀಟ್ ಎಲ್ಲ ಕೊಟ್ಟು ಇಟ್ ವಾಸ್ ಲೈಕ್ ವೆರಿ ಹ್ಯಾಪಿ. ಸೊ ಇದಾಗಿ ಐ ಥಿಂಕ್ ಲೇಟರ್ ನಾನು ಯಾವ ಚೆಕಪ್ಗೆ ಬಂದನೋ ಮೇಯ್ನ್ ಆವಾಗ ನನ್ನಲ್ಲೂ ಒಂದು ಜೀವ ಇದೆ ಆ್ಯಂಡ್ ಐ ಆಮ್ ಗಿವಿಂಗ್ ಬರ್ತ್ ಟು ಎ ಹ್ಯೂಮನ್ ಅಂತ ಅನಿಸಿದ್ದು ಯಾವಾಗ ಅಂತಂದರೆ ಲೈಕ್ ವೆನ್ ಐ ಗಾಟ್ ಟು ಹಿಯರ್ ಹಾರ್ಟ್ ಬೀಟ್, ಲಕ್ಷದ ಫಸ್ಟ್ ಹಾರ್ಟ್ ಬೀಟ್ ಯಾವಾಗ ನಾನು ಕೇಳಿದ್ನೋ ಆವಾಗ. ಅಫ್ಕೋರ್ಸ್ ಅವಾಗ ಲಕ್ಷ ಅಂತ ಗೊತ್ತಿರಲಿಲ್ಲ ನನಗೆ, ಬಟ್ ಒಂದು ಜೀವ ಇದೆ ಮಗು. ಆ ಹಾರ್ಟ್ ಬೀಟ್ನ ನಾನು ಕೇಳಿದ್ನಲ್ಲ, ಆ ಮೂಮೆಂಟ್ ಹೇಳ್ತೀನಿ. ಐ ಥಿಂಕ್ ಎವ್ರಿಬಡಿ, ಆಲ್ ದ ವಿಮೆನ್ಸ್, ಆಲ್ ದ ಪೇರೆಂಟ್ಸ್, ದೇ ವುಡ್ ಹ್ಯಾವ್ ಎಕ್ಸ್ಪೀರಿಯನ್ಸ್ ದ್ಯಾಟ್. ಐ ಕ್ಯಾನ್ ನಾಟ್ ಎಕ್ಸ್ಪ್ರೆಸ್. ಅಷ್ಟು ಖುಷಿ ಆಯಿತು, ತುಂಬಾ ಖುಷಿ ಆಯಿತು. ಓ ಹೆಂಗಿಷ್ಟು ಚೆನ್ನಾಗಿ ಕಾಡ್ತದೆ, ಡಗ್ 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 ಆ ಹಾರ್ಟ್ ಬೀಟ್ ಸೌಂಡ್ ತುಂಬಾ ಚೆನ್ನಾಗಿತ್ತು. ಶ್ರೀಕಾಂತ್ನ ಕೂಡ ಒಳಗಡೆ ಕಲಿಸಿದ್ರು. ಐ ಥಿಂಕ್ ಅದು ತುಂಬಾ ಚೆನ್ನಾಗಿತ್ತು. ಒಂದು ದಿನ ಮರೆಯೋಕ್ಕೆ ಆಗಲ್ಲ ನನಗೆ. ಮಾಲ್ತಿ ಮಣಿಪಾಲಲ್ಲಿ ಹೋಗಿದ್ವಿ, ಆ ಚೆಕಪ್ ಆಗೋರ್ಗೂ ಅಲ್ಲಿ ಅಂದರೆ ಹಾರ್ಟ್ ಬೀಟ್ ಅಂತ ಬರುತ್ತೆ ಅಂದರೆ ಈ ಥರ ಸೌಂಡ್ ಬರುತ್ತೆ ಅಂತ ಕೂಡ ನನಗೆ ಏನೂ ಐಡಿಯಾ ಇಲ್ಲ. ಜಸ್ಟ್ ಸ್ಕ್ಯಾನಿಂಗ್ ಹೋಗಿದ್ದು, ಇಲ್ಲಿ ಹಾರ್ಟ್ ಬೀಟ್, ಡು ಯು ವಾಂಟ್ ಟು ಹಿಯರ್ ದ ಹಾರ್ಟ್ ಬೀಟ್? ರಿಯಲಿ ಹೌದಾ, ಇಷ್ಟು ಬೇಕಾ? ಐ ರಿಯಲಿ ಡಿಡ್ ನಾಟ್ ಹ್ಯಾವ್ ಎನಿ ಐಡಿಯಾ. ಸಮ್ಟೈಮ್ಸ್ ಹೇಳ್ತಾರಲ್ಲ ನಿಮಗೆ ಗೊತ್ತಿಲ್ಲದಲ್ಲೇ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡೋದೇ ಅದು ಒಂಥರ ಚೆನ್ನಾಗಿರುತ್ತೆ ಅಂತ. ಸೊ ದ್ಯಾಟ್ ವಾಸ್ ಆರ್ ಎಕ್ಸ್ಪೀರಿಯನ್ಸ್. ತುಂಬಾ ಖುಷಿ ಆಯಿತು. ಆ್ಯಂಡ್ ಐ ಥಿಂಕ್ ಆವಾಗಿಂದ ಇವಾಗವರೆಗೂ ಅವತ್ತೇನು ಖುಷಿ ತಂದೋ ಅದಕ್ಕಿಂತ ಡಬಲ್ ಟ್ರಿಪಲ್ ಅಷ್ಟು ಖುಷಿ ಅವನು ನಮ್ಮ ಜೀವನದಲ್ಲಿ ತಂದುಕೊಟ್ಟಿದ್ದಾನೆ. ಅದೊಂದಾಯಿತು. ಅದಾದಮೇಲೆ ಆಬ್ವಿಯಸ್ಲಿ ಲೈಕ್ ಈಚ್ ಆ್ಯಂಡ್ ಎವ್ರಿ ಸ್ಕ್ಯಾನ್, ದ ಗ್ರೋತ್ ಹಿಂಗಾಗ್ತಿದೆ. ಆ್ಯಂಡ್ ಐ ಥಿಂಕ್ 5th ಮಂತಲ್ಲಿ ಏನೋ ಇದು ಡಬಲ್ ಮಾರ್ಕರ್ ಚೆಕಪ್ ಅದೆಲ್ಲ ಮಾಡ್ತಾರೆ. ಆ್ಯಂಡ್ ಸ್ಕ್ಯಾನ್ ಮಾಡ್ತಾರೆ ಅಲ್ವಾ 5th, ಲೈಕ್ ಎಲ್ಲ ಏನೋ
ಆರ್ಗನ್ ಡೆವಲಪ್ಮೆಂಟದೆಲ್ಲ. ಅವಾಗ ಅಪ್ಪಾ ದೇವ್ರೆ 3 ಸತಿ ಹೋಗಿದ್ದೀನಿ ನಾನು. ವೆಯ್ಟ್ ಮಾಡಿ ರೊಟೇಟೇ ಆಗ್ತಾ ಇಲ್ಲ. ಸ್ಕ್ಯಾನ್ ಮಾಡೋಕ್ಕೆ ಏನೋ ಬ್ಯಾಕ್ ಬೋನ್ದೆಲ್ಲ ಸ್ಕ್ಯಾನ್ ಮಾಡಬೇಕಾಗಿತ್ತು, ರೊಟೇಟೇ ಆಗಿಲ್ಲ ನಮ್ಮ ಸರ್. ಏನು ಮಾಡಿದ್ರು ರೊಟೇಟ್ ಆಗ್ತಿಲ್ಲ. ಏನಪ್ಪ ಇವನು ಇಷ್ಟದಂದ್ರೆ ಹೋಗೋದು, ಬ್ರೇಕ್ ತಗೊಳ್ಳೋದು, ಬರೋದು. ಆಮೇಲೆ ಎಲ್ಲರೂ ನಿಮ್ಗೆ ಏನು ಇಷ್ಟ ಆಗ್ತಿದೆ ತಿನ್ನಿ ಅಂತ. ಐ ಥಿಂಕ್ ಐಸ್ ಕ್ರೀಮ್. ನಾನು ಬಂದು ಐಸ್ ಕ್ರೀಮ್ ತಿನ್ಕೊಂಡು ಒಳಗಡೆ ಹೋದೆ. ಕೆಲವರು ಹೇಳಿದ್ರು ಆರೆಂಜ್ ಜ್ಯೂಸ್. ನನ್ನ ಫ್ರೆಂಡ್ಸ್ ಬೇರೆ ಎಲ್ಲ ಯಾರು ಪ್ರೆಗ್ನೆಂಟ್ ಆಗಿದ್ರು, ಮಗು ಆಗಿತ್ತು, ಅವರೆಲ್ಲ ಹೇಳಿದ್ರು ಆರೆಂಜ್ ಜ್ಯೂಸ್ ಕುಡಿ, ನಿಂಗೇನು ಇಷ್ಟ ತಿನ್ನು. ಫುಲ್ ಟೆನ್ಷನ್ ಆಗಿಬಿಟ್ಟಿತ್ತು. ಅರ್ಧ ದಿನ ತಿರುಗಿ ಐ ಥಿಂಕ್ ಬೇರೆಯವರು ಎಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ. ಸೊ ಒಂಥರ ಟೆನ್ಷನ್ ಆಗ್ತಿದೆ, ಏನು ಈ ಥರ ಹಿಂಗೆ ಅಂತ ಅಂದ್ಬಿಟ್ಟು ನಮ್ಮ ಅಮ್ಮಗೆ ಅತ್ತೆಗೆಲ್ಲ ಕಾಲ್ ಮಾಡಿದ್ರೆ ನಮಗೆಲ್ಲ ಗೊತ್ತಿಲ್ಲ, ನಮಗೆಲ್ಲ ಸ್ಕ್ಯಾನೇ ಮಾಡಿರಲಿಲ್ಲ ಅಂತಾರೆ. ಅಯ್ಯೋ ಏನು ಮಾಡೋದು ಅಂತ ಅಂದ್ಬಿಟ್ಟು ಆಮೇಲೆ ಐಸ್ ಕ್ರೀಮ್ ತಿನ್ಕೊಂಬಂದೆ. ಐಸ್ ಕ್ರೀಮ್ ತಿಂದಿದ ತಕ್ಷಣ ಸರ್ ತಿರುಗಿದ್ರು. ಅದೊಂದು ಎಕ್ಸ್ಪೀರಿಯನ್ಸ್ ಮರೆಯೋಕ್ಕೆ ಆಗಲ್ಲ. ಸೊ ಇದರೆಲ್ಲರೂ ಜೊತೆಯಲ್ಲಿ ಲೈಕ್ ಐ ಯೂಸ್ ಟು ಟ್ರಾವೆಲ್. ತುಂಬ ಹೆಲ್ದಿ ಆಗಿದೆ ಥ್ರೂ ಔಟ್ ಮೈ ಪ್ರೆಗ್ನೆನ್ಸಿ. ಟಚ್ ವುಡ್, ದೋ ಐ ವಾಸ್ ಲೈಕ್ ಓವರ್ ವೆಯ್ಟ್, ತುಂಬ ಹೆಲ್ದಿ ಆಗಿದೆ ಬಿಕಾಸ್ ಐ ಯೂಸ್ ಟು ಈಟ್ ಲಾಡ್ ಆಫ್ ಹೆಲ್ದಿ ಫುಡ್. ಅಫ್ಕೋರ್ಸ್ ಅನ್ಹೆಲ್ದಿ ಕೂಡ ಇತ್ತು ಕೆಲವೊಂದು, ಬಟ್ ಎವ್ರಿಥಿಂಗ್ ವಾಸ್ ಹೋಮ್ ಮೇಡ್. ಮನೇಲೇ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಇಟ್ ಮೈಟ್ ಬಿ ಪಾನಿಪುರಿ, ಮಸಾಲೆ ಪುರಿ, ಸಮೋಸ. ಈವನ್ ಡ್ಯೂರಿಂಗ್ ದ ಪೀಕ್ ಕೋವಿಡ್ ಮನೇಲಿ ಎಲ್ಲ ಆ ಥರ ಫುಡ್ ಐಟಮ್ಸ್ ನಾನು ಏನು ಕೇಳಿದ್ರು ಮಾಡಿಕೊಡ್ತಿದ್ರು ನಮ್ಮ ಅತ್ತೆ. ಸೊ ಐ ಥಿಂಕ್ 1% ನಾನು ಋಣನೋ ಇನ್ನೊಂದು ಏನೋ ಒಂದು ತೀರ್ಸೋಕ್ಕಾಗದ್ದೇ ಇಲ್ಲ ಅಂತಂದರೆ ಅದು ನಮ್ಮ ಅತ್ತೆನೇ. ಬಿಕಾಸ್ ನಮ್ಮಮ್ಮ ಕೂಡ ಹೇಳ್ತಾರೆ, ನಾನು ಕೂಡ ನಿನ್ನನ್ನು ಇಷ್ಟು ಚೆನ್ನಾಗಿ ನೋಡ್ಕೊತಿದ್ನೋ ಇಲ್ವೋ, ನಿಮ್ಮ ಅತ್ತೆ ಅಷ್ಟು ಚೆನ್ನಾಗಿ ನಿನ್ನನ್ನು ನೋಡ್ಕೊತಿದ್ದೆ. ಅದು 100% ಸತ್ಯ. ಆ್ಯಂಡ್ ನನಗೆ ಗೊತ್ತಿರೋರು ಎಲ್ರಿಗೂ ಗೊತ್ತು. ಐ ಹ್ಯಾವ್ ಗಾಟ್ ಲೈಕ್ ದ ಸ್ವೀಟೆಸ್ಟ್ ಅತ್ತೆ. ನಾನೇ ಸ್ವಲ್ಪ ಜೋರು ಸೊಸೆ, ಬಟ್ ಐ ಹ್ಯಾವ್ ಗಾಟ್ ದ ಸ್ವೀಟೆಸ್ಟ್ ಅತ್ತೆ. ಬಿಕಾಸ್ ಬೆಳಗ್ಗೆ ನನಗೆ ನಮ್ಮ ಆಫೀಸಲ್ಲೆಲ್ಲ ರೇಗ್ಸೋರು, ನಿನ್ನ ಏನದು ಲ್ಯಾಪ್ಟಾಪ್ ಬ್ಯಾಗಿಗಿಂತ ಏನೋ ಲಂಚ್ ಬ್ಯಾಗೇ ಸಿಕ್ಕಾಪಡೆ ದೊಡ್ಡದಾಗಿರ್ತಿಂತ ಅಷ್ಟು ಬಾಕ್ಸ್ನ ಒಂದು ಏನೋ ಪ್ರೊಮೊಗ್ರೆನೇಟ್ ಇರ್ಬೋದು, ಏನೋ ಬ್ರೇಕ್ಫಾಸ್ಟ್, ಲಂಚ್, ಈ ಹೆಸರು ಕಾಳು, ಮೊಳಕೆ ಕಟ್ಟಿದ ಕಾಳುಗಳು ಎಲ್ಲನೂ ಮಾಡಿಕೊಡ್ತಾಯಿದ್ರು. ಒಂದಷ್ಟು ಫ್ರೂಟ್ಸ್. ಬಿಕಾಸ್ ನಾನು ಬೆಳಗ್ಗೆ 6 o'clock ಹೊರಟ್ರೆ ನೈಟ್ ಬರೋ ಅಷ್ಟರಲ್ಲಿ 7-8 o'clock ಆಗ್ತಿತ್ತು. ಅಷ್ಟು ಟೈಮ್ಗೆ ಇರಬೇಕಂತ. ಆ್ಯಂಡ್ ಥ್ರೂ ಔಟ್ ದ ಪ್ರೆಗ್ನೆನ್ಸಿ ನನಗೇನು ಆ ಫಸ್ಟ್ ಡೇ ಫೀಲಿಂಗ್ ಆಗಿತ್ತಲ್ಲ, ಪ್ರೆಗ್ನೆನ್ಸಿ ಕನ್ಫರ್ಮೇಷನ್ ಆಗೋಕ್ಕೆ ಹಿಂದಿನ ದಿನ, ಅದೇ ಥರ ಹಶು ಅಂದರೆ ತಿನ್ಬಿಡ್ಬೇಕು. ಲಕ್ಷ ಇವತ್ತಿಗೂ ಹಾಗೆ. ಒಂದು ವಿಷಯ ಅವನಿಗಾಗಲ್ಲ ಅಂತಂದರೆ ಹಶು ತಡ್ಕೊಳಲ್ಲ. ಅದು ನನ್ನ ಪ್ರೆಗ್ನೆನ್ಸಿಲಿ ಕೂಡ ನಾನು ಇದು ಮಾಡ್ತಾಯಿರ್ತೀನಿ. ನಮ್ಮ ಅತ್ತೆ ಹೇಳ್ತಿರ್ತಾರೆ, ನೀನು ನಿಮ್ಮಮ್ಮನ ಹೊಟ್ಟೆಲಿ ಇರಬೇಕಾದ್ರೂ ಹಿಂಗೆ ಮಾಡ್ತಿದ್ದೆ. ಯಾಕಂದರೆ ನನಗೆ ಅಷ್ಟು ತಡ್ಕೊಳಕ್ಕೆ ಆಗ್ತಿರಲಿಲ್ಲ. ಇಲ್ಲಾಂದರೆ ನಾನು ಆ ಥರದವಳು ಅಲ್ವೇ ಅಲ್ಲ. ನಾನು ಆರಾಮಾಗಿ ನಾನು ಉಪವಾಸ ಎಲ್ಲ ಮಾಡ್ತೀನಿ ಆರಾಮಾಗೆ. ಯಾವತ್ತೂ ನಂಗೆ ಹಶುವೆ ಇಲ್ಲ ಅಂತ ಫೀಲೇ ಆಗಲ್ಲ. ಬಟ್ ಅಷ್ಟು ಹಶುವಾಗೋದು, ಇಲ್ಲಿಂದ ಮಾಡಿಸ್ಕೊಂಡು ಹೋಗ್ತಿದ್ದೆ, ಇಲ್ಲಿ ತಿಂತಿದ್ದೆ. ಆಫೀಸ್ಗೆ ಹೋಗಿ ಕೂಡ ಆ್ಯಕ್ಚುಲಿ ಹೇಳ್ತಿದ್ದೆ. ಪಾಪ ನನ್ನ ಕಲೀಗ್ಸ್ ಎಲ್ಲ ಏನು ಇಷ್ಟ ಅಂತಂದ್ರು, ನಿಜವಾಗ್ಲೂ ಎಲ್ಲರೂ ಎಲ್ಲ ಥರ ತಂದುಕೊಟ್ಟಿದ್ದಾರೆ. ಐ ರಿಯಲಿ ಹ್ಯಾಡ್ ಅ ವೆರಿ ಸಪೋರ್ಟಿವ್, ಹೆಲ್ಪ್ಫುಲ್ ಆ್ಯಂಡ್ ಮೋಸ್ಟ್ ಏನೋ ಪ್ಯಾಂಪರಿಂಗ್ ಕಲೀಗ್ಸ್. ಅಷ್ಟು ಪ್ಯಾಂಪರ್ ಮಾಡ್ತಿದ್ರು ನನಗೆ. ಇಲ್ಲಿಂದ ಅಷ್ಟೆಲ್ಲ ಅತ್ತೆ ಮಾಡ್ಕೊಡ್ತಿದ್ರೆ ತಿನ್ಕೊಂಡು ಹೋಗ್ತಿದ್ದೆ. ಒಂದ್ಸತಿ ಇಲ್ಲ ನನಗೆ ನಂದಿನಿ ಮೀಲ್ಸ್ ತಿನ್ನಬೇಕು ಅನಿಸಿದ್ದೆ, ಆಂಧ್ರ ಮೀಲ್ಸ್, ಹಾಂ ಓಕೆ ತಗೋ ತಿನ್ನೋ. ಇಲ್ಲ ನನಗೆ ಇವತ್ತಿದೇನೋ ತಿನ್ನಬೇಕು ಅನಿಸುತ್ತೆ, ಹಾಂ ತಗೋ ತಿನ್ನೋ. ಈ ಎಲ್ಲ ಥರನೂ ಕೊಡಿಸ್ತಿದ್ರು. ನಮ್ಮ ಅಕ್ಕ ಏನೋ ಈ ಥರ ಚಾಕ್ಲೇಟ್ ತಿಂತಿದ್ರು ಪ್ರೆಗ್ನೆನ್ಸಿಯಲ್ಲಿ. ನೋಡಿ ನೀವು ತಿಂತೀರಾ ಅಂತ ಚಾಕ್ಲೇಟ್ಗಳು ತಂದು ಕೊಟ್ಟವರು ಇದ್ದಾರೆ. ಆ್ಯಂಡ್ ಐ ಸ್ಟಾರ್ಟೆಡ್ ಲೈಕಿಂಗ್ ಐಸ್ ಕ್ರೀಮ್, ಎಸ್ಪೆಷಲಿ ಡೆತ್ ಬೈ ಚಾಕ್ಲೇಟ್. ಸೊ ಆ ಥರ ಐಸ್ ಕ್ರೀಮ್ ತಂದುಕೊಟ್ಟವರು. ಒಂದೇನು ಇಷ್ಟಪಡ್ತಿರ್ಲಿಲ್ಲ ಅಂದರೆ ಐ ಥಿಂಕ್ ಸ್ವೀಟ್ಸ್. ನಂಗೆ ತುಂಬಾ ಇಷ್ಟ ಆಗ್ತಿತ್ತು. ಬಟ್ ಪ್ರೆಗ್ನೆನ್ಸಿಲಿ ಸ್ವೀಟ್ ಒಂದು ನನಗೆ ಅಲರ್ಜಿ. ಬಟ್ ಅದರ್ವೈಸ್ ನಾನು ಎಲ್ಲ ಥರ ತಿಂದೀನಿ. ಇನ್ಸ್ಟಾಗ್ರಾಮಲ್ಲಿ ನೀವು ನನ್ನ ಫಾಲೋ ಮಾಡ್ತಿದ್ರೆ ಹೋಗಿ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಅಷ್ಟು ಪಿಕ್ಚರ್ಸ್ ಡ್ಯೂರಿಂಗ್ ಮೈ ಪ್ರೆಗ್ನೆನ್ಸಿ ನಾನು ಪೋಸ್ಟ್ ಮಾಡ್ತಿದ್ದೆ, ಫುಡ್ ಪಿಕ್ಚರ್ಸ್. ಕೆಲವರೆಲ್ಲ ಕೇಳ್ತಿದ್ರು, ಏನೋ ನೀನು ಹೆಂಗೆ ತಿಂತೀಯ, ನೀನು ಇಷ್ಟೆಲ್ಲ ತಿನ್ನೋಕ್ಕಾಗತ್ತಾ ನಿನಗೆ ಅಂತ ಅಂದ್ಬಿಟ್ಟು. ಆಗುತ್ತೆ, ಅದರಲ್ಲೇನಿದೆ. ನನಗೆ ಯಾವತ್ತೂ ಏನೂ ಆಗಿಲ್ಲ. ನಾನು ಚೆನ್ನಾಗಿ ತಿಂತಿದ್ದೆ, ಆರಾಮಾಗಿರ್ತಿದ್ದೆ. ಬಟ್ ಹಿಂಗೆಲ್ಲ ಆಗಿ ಏನೋ ಸೀಮಂತ ಟೈಮಲ್ಲಿ ಆ್ಯಕ್ಚುಲಿ ಲಾಕ್ಡೌನ್ ಆಯಿತು. ಸೀಮಂತ ಮಾಡೋಕ್ಕಿಲ್ಲ. ಬಟ್ ಅಂದರೆ ಹಾಲೆಲ್ಲ ಬುಕ್ ಮಾಡಿತ್ತು, ಎಲ್ಲರೂ ಇನ್ವೈಟ್ ಮಾಡಿತ್ತು. ಸರಿ ಈ ವೀಕ್ ಆಗಲ್ಲ, ಬಿಕಾಸ್ ವಿ ಡಿಂಟ್ ನೋ ಇಷ್ಟು ಲಾಂಗ್ ಟೈಮ್ ಲಾಕ್ಡೌನ್ ಆಗುತ್ತೆ ಅಂತ. ಮೋದಿ ಅವರು ಅನೌನ್ಸ್ ಮಾಡಿದ್ರಲ್ಲ ಮಾರ್ಚಲ್ಲಿ, ಏನೋ ದೀಪ ಹಚ್ಚಿ ಇವತ್ತು ಒಂದಿನ ಲಾಕ್ಡೌನ್. ನಾವು ಅಂದ್ಕೊಂಡ್ವಿ ಓಕೆ ಏನೋ ಒಂದು ಕರ್ನಾಟಕ ಬಂದು ಆ ಥರ ಎಲ್ಲ ಆಯಿತು, ಹಾಗೆ ಆಗುತ್ತೆ ಇದು ಅಂತ ಅಂದ್ಬಿಟ್ಟು. ಓಕೆ, ಸೊ ಬಟ್ ನಮಗೆ ಗೊತ್ತಿರಲಿಲ್ಲ ಇಷ್ಟು ಲಾಂಗ್ ಅಂತ ಅಂದ್ಬಿಟ್ಟು. ಇನ್ವೈಟ್ ಮಾಡೋದಂತೆ ಮತ್ತೆ ವಾಪಸ್ ಕರೆಯೋದಂತೆ, ಹಿಂಗೆ 3 ಸತಿ ಪೋಸ್ಟ್ಪೋನ್ ಮಾಡಿ ಫೈನಲಿ ಗೊತ್ತಾಯ್ತು ಇದು ಆಗ್ದೋದ್ ಕತೆ ಅಂತ. ಥ್ಯಾಂಕ್ಫುಲಿ ನಮ್ಮ ಮನೆ ಮೇಲ್ಗಡೆನೆ ಒಂದು ರೂಮ್ ಖಾಲಿ ಇತ್ತು. ಅಲ್ಲೇ ನಾವೆಲ್ಲ ಡೆಕೋರೇಟ್ ಮಾಡಿ, ನಾನು ಶ್ರೀಕಾಂತ್ ಅವ್ರ ಅಕ್ಕ ಎಲ್ಲ ಸೇರಿ ಡೆಕೋರೇಟ್ ಮಾಡಿ, ಅಮ್ಮನ ಮನೆದು, ಅತ್ತೆ ಮನೆದು ಏನೇನು
ಮಾಡಬೇಕಾಗಿತ್ತು ಶಾಸ್ತ್ರಗಳದನ್ನೆಲ್ಲ ಮಾಡಿ ನಮ್ಮ ಮನೆಗೆ ಕಳಿಸ್ಕೊಟ್ಟಿದ್ದು. ಸೊ ಈ ಥರ ಇತ್ತು ಲೈಕ್ ಪ್ರೆಗ್ನೆನ್ಸಿ ಜರ್ನಿ. ಅವಾಗೂ ಏನೋ ವಾಕಿಂಗ್ ಎಲ್ಲ ಹೋಗ್ತಾ ಇದ್ದೆ, ಈವ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಅವನು ಹೊಟ್ಟೆಲಿ ಇರಬೇಕಾದ್ರೂ ಅಷ್ಟೇ ಖುಷಿ ಕೊಟ್ಟಿದ್ದಾನೆ, ಹೊಟ್ಟೆಯಿಂದ ಹೊರಗಡೆ ಬಂದ ಮೇಲೂ ಕೂಡ ಅಷ್ಟೇ ಖುಷಿ ಕೊಟ್ಟಿದ್ದಾನೆ. ಅಷ್ಟೇ ಲಾಕ್ಡೌನಲ್ಲೂ ಲಾಸ್ಟ್ ಮಿನಿಟ್ 3 days ಮುಂಚೆ ನಾನು ನನ್ನ ಡಾಕ್ಟರ್ ಗೈನಕಾಲಜಿಸ್ಟ್ನ ಚೇಂಜ್ ಮಾಡಿದೆ. Lot of reasons. I know, I understand. I don't want to name any hospitals here or blame any doctors here because ashtu peak ittu. ನಾನು ಹೋಗ್ತಿದ್ದಂತಹ ಹಾಸ್ಪಿಟಲಲ್ಲಿ they don't want it to have other people with me. ನಾನು ಒಬ್ಬಳೇ ಹೋಗಬೇಕಾಗಿತ್ತು, ಫುಲ್ ಚೆಕಪ್ ಮಾಡಬೇಕಾಗಿತ್ತು. ಐ ಅಂಡರ್ಸ್ಟ್ಯಾಂಡ್ ಬಿಕಾಸ್ ಅವಾಗ ಡಾಕ್ಟರ್ಸ್ ಅಷ್ಟೇ ಅವ್ರ ಫ್ಯಾಮಿಲಿ ಬಗ್ಗೆನೂ ಕನ್ಸರ್ನ್ಸ್ ಇತ್ತು ಆ್ಯಂಡ್ ಅವ್ರಿಗೆ ಇಷ್ಟೇ ಟೈಮ್ ಫ್ರೇಮ್ ಇತ್ತು. ಮತ್ತು ಹಾಸ್ಪಿಟಲ್ ರೂಲ್ಸ್ ಏನು ಹೇಳ್ತಾರೋ ಅವ್ರು ಅದನ್ನು ಫಾಲೋ ಮಾಡ್ತಿದ್ರು. ನನ್ನ ಜೊತೆ ಯಾರೂ ಬರ್ತಿಲ್ಲ. ನಾನು ಆಲ್ರೆಡಿ ನನ್ನ 9th ಮಂತಲ್ಲಿದ್ದು ಇನ್ನೇನು ಡ್ಯೂ ಡೇಟ್ ಹತ್ರ ಬಂದಾಗ ನನಗೊಬ್ಳಿಗೆ ಹೋಗೋಕ್ಕಾಗ್ತಿರಲಿಲ್ಲ. ನನಗೂ ಯಾವ್ದಾದ್ರು ಹೆಲ್ಪ್ ಬೇಕು ಅನಿಸ್ತಿತ್ತು. ಅಲೋ ಮಾಡ್ತಿರ್ಲಿಲ್ಲ. ನಾನೇನು ಒಂದು 9 months ಚೆಕ್ ಮಾಡಿದ್ನಲ್ಲ ಆ ಹಾಸ್ಪಿಟಲಲ್ಲಿ ಚೆಕ್ ಮಾಡಿದೆ. ಡೆಫಿನೆಟ್ಲಿ ಇಟ್ಸ್ ನಾಟ್ ಮಲ್ಟಿಮನಿಪಾಲ್ ಬಿಕಾಸ್ ಅದು ಒಂದು ಸ್ಕ್ಯಾನ್ ಮಾತ್ರ ನಾನು ಅಲ್ಲಿ ಮಾಡಿಸಿದ್ದು. ಅದರ್ವೈಸ್ ನಾನು ಬೇರೆ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ಮಾಡ್ಕೊತಿದ್ದು. ಲೇಟರ್ ಅಗೇನ್ ನಮ್ಮ ಲಕ್ಷ್ಯ ಎಲ್ಲನೂ ನನಗೆ ದಾರಿನ ಸುಲಭವಾಗೇ ಮಾಡ್ಕೊಂಡು ಬಂದ. I got a new doctor 3 days before my delivery. I changed my gynecologist. She was so brave. Dr. Manjula ಅಂತ ಅಂದ್ಬಿಟ್ಟು ಅವ್ರು ನನಗೆಲ್ಲ ಥರ ಮೋಟಿವೇಟ್ ಮಾಡಿ ಸಪೋರ್ಟ್ ಮಾಡಿ ಇಲ್ಲ ಹಿಂಗೆ ಯಾಕೆ ಯಾವುದು ಏನು ಅಂತ ಎಲ್ಲನೂ ನನಗೆ ಅರ್ಥ ಮಾಡಿಸಿ ಆ್ಯಂಡ್ ಫೈನಲಿ ಎಸ್ ಹಿ ವಾಸ್ ಬಾರ್ನ್ ಆನ್ 23rd April 2020. ಸೊ ಆ ಟೈಮಲ್ಲಿ ಅವನು ನಾನು ಹುಟ್ಟಿದ್ದು. ಇನ್ನು ಮಗು ಹೊರಗಡೆ ಬರೋಕ್ಕೆ ಮುಂಚೆ ಡಾಕ್ಟರ್ ಕೇಳಿದ್ರು ನಿಂಗೆ ಯಾವ ಮಗು ಬೇಕು, ಹೆಣ್ಣ ಗಂಡ. ಐ ಥಿಂಕ್ ಲಾಸ್ಟ್ ಮಿನಿಟ್ವರೆಗೂ ಎಲ್ಲರೂ ಕೇಳ್ತಿದ್ರು. ಐ ಆಲ್ವೇಸ್ ಸೆಡ್ ಐ ವಾಂಟ್ ಅ ಕ್ಯೂಟ್ ಬೇಬಿ ಆ್ಯಂಡ್ ಅಫ್ಕೋರ್ಸ್ ಐ ಹ್ಯಾವ್ ಅ ಕ್ಯೂಟ್ ಬೇಬಿ ಯಾವುದಾದ್ರೂ ಪರವಾಗಿಲ್ಲ, ಕ್ಯೂಟ್ ಬೇಬಿ ಅಂತ ಹೇಳ್ತಿದ್ದೆ. ಆ್ಯಂಡ್ ಡೆಲಿವರಿ ಆಗಿದ ತಕ್ಷಣ ಹಿಂಗಂದ್ರು ಯು ಹ್ಯಾವ್ ಗಾಟ್ ಅ ಬಾಯ್ ಬೇಬಿ ಅಂತ ಅಂದ್ಬಿಟ್ಟು. ಆ್ಯಂಡ್ ಹಿ ವಾಸ್ ಲೈಕ್ 3 kilo 800 grams ಅವನಿದ್ದ. ನಾನು ಕ್ಯೂಟ್ ಬೇಬಿ ಅಂದರೆ ಫುಲ್ ಹಿಂಗೆ ಕುತ್ಕೊಂಡ್ಬಿಡುತ್ತೆ, ಗುಂಡು ಇರುತ್ತೆ ಅಂತೆಲ್ಲ ಅಂದ್ಕೊಂಡಿದ್ದೆ. ಅಯ್ಯೋ ನಾನು ಎಷ್ಟು ಪೆದ್ದು ಅಂತ ನನಗೆ ಇವಾಗ ಅನಿಸುತ್ತೆ. ಸೊ ಎಸ್ ತುಂಬ ಕ್ಯೂಟ್ ಬೇಬಿ ಅಂದರೆ ಹಿಂಗೆ ಅಂತ ಅಂದ್ಕೊಂಡೆ. ಬಟ್ ಇಲ್ಲ ಇಷ್ಟೇ ಎಲ್ಲ ವಾಶ್ ಮಾಡಿ ಕರ್ಕೊಂಬಂದು ತೋರಿಸಿದ್ರು ಮಗುನ. ಹಿಂಗೆ ಇಷ್ಟೇ ಪುಟ್ದಾಗಿದೆಯಾ ಮಗು ಅಂತ ಅಂದ್ಬಿಟ್ಟು ನಾನು ಒಳ್ಳೆ ಸಿಕ್ಕಾಪಟ್ಟೆ ಡಂಬ್ ಹಿಂಗೆಲ್ಲ ಬಿಹೇವ್ ಮಾಡ್ತೆ. ಬಟ್ ನನಗೆ ಆ ಮೂಮೆಂಟ್ ನೆನಪಿದೆ. ಫಸ್ಟ್ ಡಾಕ್ಟರ್ ಹಿಂಗೆ ಕರ್ಕೊಂಬಂದು ಹಿಂಗೆ ತೋರಿಸಿದಾಗ ಗೌತಮ್ ಅಂತ ಅಂದ್ಬಿಟ್ಟು ಪೀಡಿಯಾಟ್ರಿಷನ್ ಅವರು ಹಿಂಗೆ ಕರ್ಕೊಂಬಂದು ತೋರಿಸಿದಾಗ ಅವ್ನು ಫುಲ್ ಬಿಳ ಅಂತ. ಬಿಕಾಸ್ ಐ ಆಲ್ವೇಸ್ ಸೀನ್ ಲೈಕ್ ಬೇಬಿ ಸ್ಲೀಪ್ ಅಂದರೆ ಕಣ್ಣು ಮುಚ್ಕೊಂಡಿರ್ತಿದ್ರು ಹುಟ್ಟಿದ ಮಕ್ಕಳು. ಅವಾಗ ನೋಡಿದ್ದು ಕೆಲವೊಬ್ರೊಬ್ರು ನೋಡಿದೆ, ಅದರ್ವೈಸ್ ಇಲ್ಲ ಡೇ 1 ಅಂತೂ ಯಾವ ಮಕ್ಳು ನಾನು ಅಷ್ಟು ನೋಡಿದ ನೆನಪಿಲ್ಲ. ಫುಲ್ ಪಳ ಇಷ್ಟು ದೊಡ್ಡ ಕಣ್ಣು ಬಿಟ್ಕೊಂಡು ಹಿಂಗೆ ನೋಡ್ತಿದ್ದಾನೆ. ಓ ಮೈ ಗಾಡ್, ನನ್ನ ಮಗು ಇದು ಹೆಂಗೆ ಅಂದರೆ ಏನೋ ಒಂಥರ ಸಿಕ್ಕಾಪಟ್ಟೆ ಖುಷಿಯಾಗೋಯ್ತು. ಆ್ಯಂಡ್ ಹೆಂಗೆ ಅಂದರೆ ನಾನು ಅಷ್ಟೇ ಯಾವಾಗ ಪ್ರೆಗ್ನೆಂಟ್ ಅಂತ ಹೇಳಿದಾಗ ನಮ್ಮಮ್ಮ ಶ್ರೀಕಾಂತ್ ಎಲ್ಲ ಹೆಂಗೆ ಬಿಹೇವ್ ಮಾಡಿದ್ರು, ನಾನು ಹಿಂಗೆ ಕುತ್ಕೊಂಡು ಹಿಂಗೆ ನಾನು ನೋಡ್ತಾ ಇದ್ದೀನಿ. ಏನು ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಡಾಕ್ಟರ್ ನೀವು ಮುದ್ದು ಮಾಡಲ್ಲ ಅಂದ್ರೆ ಅವಾಗ ಹೌದು ನನ್ನ ಮಗು ಇದು ಅಂತ ಅಂದ್ಬಿಟ್ಟು ಆಮೇಲೆ ಫೈನಲಿ ಅವನಿಗೆ ನಾನು ಒಂದು ಮುದ್ದು ಕೊಟ್ಟೆ. ಸೊ ಯಾ ದಿಸ್ ವಾಸ್ ದ ಜರ್ನಿ, ಬಟ್ ವಂಡರ್ಫುಲ್ ಜರ್ನಿ. ಯಾವುದೇ ರೀತಿನೂ ಅಂದರೆ ಲೈಕ್ ಇದೊಂದು ಚೇಂಜ್ ಆಯಿತು ಲಾಸ್ಟ್ ಮಿನಿಟ್. ಬಟ್ ಐ ವಾಸ್ ಹ್ಯಾಪಿ. ನಮ್ಮ ಫ್ಯಾಮಿಲಿಯಲ್ಲೋ ಏನು ಇವಾಗ ಡಾಕ್ಟರ್ ಚೇಂಜ್ ಮಾಡಿದ್ರೆ ಅಂತೆಲ್ಲ ಅಂದರು. ಹೇಳಲ್ವಾ ಆಗೋದೆಲ್ಲ ಒಳ್ಳೇದಕ್ಕೆ. ಐ ಥಿಂಕ್ ನನ್ನ ಹೊಟ್ಟೆಯಲ್ಲಿ ಐ ಮೀನ್ ನನ್ನ ಜೀವನದಲ್ಲಿ ಬಂದಾಗಿಂದ ಐ ಥಿಂಕ್ ಐ ಬಿಕಮ್ ಮೋರ್ ಪಾಸಿಟಿವ್. ಅದರ್ವೈಸ್ ನಂಗೆ ಸ್ವಲ್ಪ ಹಿಂಗೆ ಅಂತೆಲ್ಲ ಸ್ವಲ್ಪ ಫೀಲ್ ಆಗ್ತಿತ್ತು. ಬಟ್ ಹೀ ಈಸ್ ದ ಒನ್ ಹೂ ಇಸ್ ಇನ್ಸ್ಪೈರ್ಡ್ ಮೀ ಇನ್ ಮೆನಿ ವೇಸ್ ಆ್ಯಂಡ್ ತುಂಬ ಪಾಸಿಟಿವಿಟಿ ಅನ್ನೋದನ್ನ ನನ್ನ ಲೈಫಲ್ಲಿ ತಂದುಕೊಟ್ಟಿದ್ದು ಅವನೇ. ಅದರ್ವೈಸ್ ನಾನು ಸ್ವಲ್ಪ ಕ್ರಿಬ್ ಮಾಡ್ತಿದ್ದೆ ಕೆಲವೊಂದು ವಿಷಯಕ್ಕೆ. ಹೇಳಿದ್ನಲ್ಲ ಲಾಸ್ಟ್ ಮಿನಿಟ್ ಅಯ್ಯೋ ಇವರೆಲ್ಲ ಚಿಂತೆ ಮಾಡ್ತಿದ್ರು ಯಾರು ಏನಂತ ಕಾಲಲ್ಲೆಲ್ಲ ಮಾತಾಡ್ಕೊಂಡು ನಾನು ಊಟ ಕೊಡಿ ನಾನು ಊಟ ಮಾಡ್ತೀನಿ ಅಂತ ಅಂದ್ಬಿಟ್ಟು ಊಟ ಮಾಡ್ಕೊಂಡು ಯಾರು ಟೆನ್ಷನ್ ಮಾಡ್ಕೊ. ಬಿಕಾಸ್ ಐ ನ್ಯೂ ನಂಗೆ ಆ ರೊಟೇಷನ್ ಆಗ್ತಿತ್ತು ಏನೋ ಸೌಂಡ್. ಸೊ ಐ ಥಿಂಕ್ ಇದನ್ನು ನಾನು ಶೇರ್ ಮಾಡಿಲ್ಲ ಎಲ್ಲರಿಗೂ ಆದಂಗೆ ನನಗೂ ಐ ಹ್ಯಾಡ್ ಲೈಕ್ ಏನೋ ಈಗ ಒಂದ್ಸತಿ ಫಸ್ಟ್ ಮೂಮೆಂಟ್ ಇರ್ಬೋದು, ಹೊಟ್ಟೆಲಿ ಫಸ್ಟ್ ಟೈಮ್ ಹಾರ್ಟ್ ಬೀಟ್ ಇರ್ಬೋದು ಆ್ಯಂಡ್ ಅವನ್ನ ಫಸ್ಟ್ ಟೈಮ್ ನೋಡಿದಿರ್ಬೋದು. ವಾಟ್ ಅ ಜರ್ನಿ. 9 months ನಾನು ಹೇಳಿದೆ. ಆ್ಯಂಡ್ ಅವ್ನು ಹುಟ್ಟಿದ ಮೇಲೆ ಲೈಕ್ ವಿ ಸ್ಟಾರ್ಟೆಡ್ ಸೆಲೆಬ್ರೇಟಿಂಗ್ ಹಿಮ್ ಎವ್ರಿ ಡೇ. ಇನ್ಫ್ಯಾಕ್ಟ್ ಎಲ್ಲನೂ ಸೆಲೆಬ್ರೇಟ್ ಮಾಡ್ತೀವಿ. ಐ ಥಿಂಕ್ ಲೈಫೇ ಒಂದು ಸೆಲೆಬ್ರೇಷನ್ ಆಗಿದೆ ಅವನ್ನ ಬಂದ ಮೇಲೆ.
ಎಲ್ಲ ಒಂದು ಪುಟ್ ವಿಷಯನೂ ನಾವು ಆದಷ್ಟು ಎಲ್ಲ ರೀತಿ ಸೆಲೆಬ್ರೇಟ್ ಮಾಡೋಕ್ಕೆ ಹೋಗ್ತಿದ್ವಿ. ಆಫ್ಕೋರ್ಸ್ ಲಾಟ್ ಆಫ್ ಪಿಕ್ಚರ್ಸ್ ಆನ್ ಮೈ ಇನ್ಸ್ಟಾಗ್ರಾಮ್ ಪೇಜ್, ಲಾಟ್ ಆಫ್ ರೀಲ್ಸ್ ಆನ್ ಮೈ ಇನ್ಸ್ಟಾಗ್ರಾಮ್ ಪೇಜ್. ಅವ್ನು ಚಿಕ್ಕ ವಯಸ್ಸಿಂದನೂ ಎಷ್ಟಾಗುತ್ತೋ ಅಷ್ಟು ಮೊಮೆಂಟ್ಸ್ನ ಕ್ಯಾಪ್ಚರ್ ಮಾಡ್ತಾ ಅಲ್ಲೇ ಅಪ್ಲೋಡ್ ಮಾಡ್ತಾ ಬಂದಿದ್ದೆ. ಐ ಥಿಂಕ್ ಮೋರ್ ದೆನ್ ಮೈ ಪ್ರೊಫೈಲ್, ಇಟ್ಸ್ ಬಿಕಮ್ ಹಿಸ್ ಪ್ರೊಫೈಲ್. ನಾನು ಅವನಿಗೆ ಅಂತ ಪ್ರೊಫೈಲ್ ಕ್ರಿಯೇಟ್ ಮಾಡಿದ್ರು, ನಾನು ಅಲ್ಲಿ ಅಪ್ಲೋಡ್ ಮಾಡಿಲ್ಲ. ಐ ಆಲ್ವೇಸ್ ಯೂಸ್ ಮೈ ಪ್ರೊಫೈಲ್ ಟು ಅಪ್ಲೋಡ್ ಹಿಸ್ ಪಿಕ್ಚರ್ಸ್, ವಿಡಿಯೋಸ್, ರೀಲ್ಸ್. ನೀವು ಅಲ್ಲೋಗಿ ಕೂಡ ಚೆಕ್ ಮಾಡ್ಬೋದು. ಎಷ್ಟಾಗುತ್ತೋ ಅಷ್ಟು ನಾನು